guys, welcome to Sangeeta's YouTube channel. It's been a long time. So, ಇವತ್ತು ನಾನು ಮಾಡಕ್ಕೆ ಹೊರಟಿರೋ ರೆಸಿಪಿ ಬಂದ್ಬಿಟ್ಟು ಎಗ್ ಪಫ್. ನೋ ಎಗ್ ಪಫ್, ಇಟ್ಸ್ ಅ ಪಫ್ ಅಷ್ಟೇ, ವೆಜ್. ನೀವು ಅದಕ್ಕೆ ಎಗ್ ಆದರೂ ಆ್ಯಡ್ ಮಾಡ್ಕೋಬೋದು, ಚಿಕನ್ ಆದರೂ ಆ್ಯಡ್ ಮಾಡ್ಕೋಬೋದು, ಪನ್ನೀರ್ ಆದರೂ ಆ್ಯಡ್ ಮಾಡ್ಕೋಬೋದು. ಬಟ್ ಇಲ್ಲಿ ನಾನು ಇದು ಮೂರೂ ಆ್ಯಡ್ ಮಾಡ್ತಾಯಿಲ್ಲ, ಆನಿಯನ್ ಪಫ್ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ವಿತ್ ಲಾಟ್ಸ್ ಆಫ್ ಆನಿಯನ್. ಸೊ ಫಸ್ಟ್ ಥಿಂಗ್, ನಾನು ತುಂಬ ವಿಡಿಯೋಸ್ ನೋಡಿಟ್ಟಿದ್ದೀನಿ ಆಲ್ರೆಡಿ. ಬಿಫೋರ್ ದ್ಯಾಟ್ ಐ ವಿಲ್ ಇಂಟ್ರಡ್ಯೂಸ್ ಅ ನ್ಯೂ ಪರ್ಸನ್. ನಮ್ಮ ಮನೆಗೆ ಹೊಸ ಮೆಂಬರ್. ಐ ವಿಲ್ ಇಂಟ್ರಡ್ಯೂಸ್ ಹಿಮ್. ಸೊ ದಿಸ್ ಇಸ್ ಅವರ್ ನ್ಯೂ ಪರ್ಸನ್, ಪೆಪ್ಸಿ. ಹಿಸ್ ನೇಮ್ ಇಸ್ ಪೆಪ್ಸಿ. ಪೆಪ್ಸಿ, ಹಾಯ್. ಹಾಯ್. ಓಕೆ, ಎನ್ ನಂಬರ್ ಆಫ್ ವೀಡಿಯೋಸ್ನ ನೋಡಿಟ್ಕೊಂಡಿದ್ದೀನಿ. ಐ ಆಮ್ ರಿಯಲಿ ನಾಟ್ ಶ್ಯೂರ್ ಇದು ಹೆಂಗೆ ಬರುತ್ತೆ ಅಂತ, ಬಟ್ ಐ ಆಮ್ ಟ್ರೈಯಿಂಗ್ ಇಟ್. ಫಸ್ಟ್ ಥಿಂಗ್ ಇಸ್, ಫಸ್ಟು ಹಿಟ್ಟನ್ನ ಕಲಸಿಟ್ಕೊಂಡ್ಬಿಡೋಣ, ಸೊ ದಟ್ ಲೈಕ್ ಒಂದು 15 minutes ಅದು ರೆಸ್ಟಿಂಗಲ್ಲಿ ಇರಬೇಕಲ್ಲ. ಫಾರ್ ದ್ಯಾಟ್ ರೀಸನ್ ಅದಾದಮೇಲೆ ಅದು ರೆಸ್ಟಿಂಗ್ ಟೈಮಲ್ಲಿ ವಿಲ್ ಪ್ರಿಪೇರ್ ಸ್ಟಫಿಂಗ್. ಒಳಗಡೆ ಏನು ಸ್ಟಫಿಂಗ್ ಹಾಕಬೇಕು. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಇಲ್ಲಿ ನಾನು 2 cup ಆಫ್ ಮೈದಾ, ಸಾಲ್ಟ್, ಸ್ಟಫಿಂಗಿಗೆ ವಿ ನೀಡ್, ಲೈಕ್ ನಾನು ಏನು ಜಾಸ್ತಿ ತೊಗೊಂಡಿಲ್ಲ. ನೀವು ಆಪ್ಷನಲ್, ನಿಮಗೆ ಏನು ತರಕಾರಿ ಹಾಕ್ಕೋಬೇಕು ಅನ್ಸುತ್ತೋ ಯು ಕ್ಯಾನ್ ಆ್ಯಡ್ ಆಲ್ ದೋಸ್, ಲೈಕ್ ಕ್ಯಾಪ್ಸಿಕಮ್ ಆಗಿರ್ಬೋದು, ಬಟಾಣಿ ಆಗಿರ್ಬೋದು, ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಜಸ್ಟ್ ಆ್ಯಡ್ ಮಾಡ್ಕೊಳ್ತಿರೋದು ಆನಿಯನ್ ಆ್ಯಂಡ್ ಕ್ಯಾರೆಟ್ ಆ್ಯಂಡ್ ಟೊಮ್ಯಾಟೊ ಆ್ಯಂಡ್ ಗ್ರೀನ್ ಚಿಲ್ಲಿ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಂಡ್ ಅದ್ರ ಜೊತೆಗೆ ಮಸಾಲ. ಸೊ ಇಷ್ಟೇ ನನ್ನ ಸ್ಟಫಿಂಗ್. ಸಿಂಪಲ್ ಆಗಿಡ್ತಾ ಇದ್ದೀನಿ, ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಹಾಳಾಗಬಾರ್ದು ಅಷ್ಟೇ. ಸೊ ಇವಾಗ ಆಯಿಲ್ಗೆ ಸ್ವಲ್ಪ ಜೀರಿಗೆ, ಚಿಲ್ಲಿ, ಸೊ ಇದಕ್ಕೆ ಆನಿಯನ್ ಆ್ಯಡ್ ಮಾಡ್ತಾ ಇದ್ದೀನಿ, ಸಾಲ್ಟ್. ರೆಕಾರ್ಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಸೊ ಇದಕ್ಕೆ ಕ್ಯಾರೆಟ್, ಅರಿಶಿನ ಮತ್ತು ಗರಂ ಮಸಾಲಾನ ಆ್ಯಡ್ ಮಾಡಿದ್ದೀನಿ, ginger garlic paste, ಟೊಮ್ಯಾಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಲೈಟಾಗಿ ಖಾರದ ಪುಡಿ. ಸೊ ಆಲ್ಮೋಸ್ಟ್ ಮೈ ಸ್ಟಫಿಂಗ್ ಇಸ್ ರೆಡಿ. ನಾನು ತುಂಬ ಸಿಂಪಲ್ ಆಗಿರ್ತಾ ಇದ್ದೀನಿ, ಜಾಸ್ತಿ ಏನು ಮಸಾಲನೂ ಆಗ್ತಾಯಿಲ್ಲ, ವೆಜಿಟೇಬಲ್ಸು ಆಗ್ತಾಯಿಲ್ಲ, ಜಸ್ಟ್ ಆನಿಯನ್ ಪಲ್ಯ ಥರ ಮಾಡ್ತಾ ಇದ್ದೀನಿ. ಸೊ ಇವಾಗ 3 ಒಂದೊಂದು ಶೇಪಲ್ಲಿ ಮಾಡಿದ್ದೀನಿ. ಲೆಟ್ಸ್ ಕೀಪ್ ಇಟ್. ಅವನಲ್ಲೂ ಇಟ್ಟಿದ್ದೀನಿ ನಾನು. ಐ ಡೋಂಟ್ ನೋ ಅದು ಹೆಂಗೆ ಬರುತ್ತೆ ಅಂತ. ಸೊ ನಾನು ಇವಾಗ ಏರ್ ಫ್ರೈಯರಲ್ಲೂ ಕೂಡ ಒಂದನ್ನು ಹಾಕ್ಬಿಟ್ಟಿರ್ತೀನಿ. ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಚೆನ್ನಾಗಿ ಬರುತ್ತೆ. ಐ ಥಿಂಕ್ ಟೇಸ್ಟ್ ಗೋನ ಬಿ ಪರ್ಫೆಕ್ಟ್. ಬಟ್ ಅದು ಶೇಪ್ ಆಗಿರ್ಬೋದು, ಆ ಪಫ್ ನೋಡೋಕ್ಕೆ ಪಫ್ ಅಂತ ಅನ್ಸ್ಬೇಕಲ್ಲ. ಸೊ ಐ ಡೋಂಟ್ ನೋ. ಇವಾಗ ಇದಕ್ಕೂ ಹಾಕ್ಬಿಟ್ಟಿಡೋಣ.
ಏನಂದರೆ ಓವೆನಲ್ಲಿ ಇಟ್ಬಿಟ್ಟು ಮಾಡಿದೆ, ಅದು ಈ ಪೊಸಿಷನಿಗೆ ಬಂತು. ತುಂಬ ಗಟ್ಟಿಯಾಗಿದೆ ಆ್ಯಂಡ್ ಪಫ್ ಲುಕ್ಕಲ್ಲಿ ಇಲ್ಲ ಅದು. ನನಗೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಸೊ ಆ್ಯಸ್ ಐ ಟೋಲ್ಡ್, ನಾನು ಅವಾಗಲೇ ಹೇಳ್ದಂಗೆ ಏರ್ ಫ್ರೈಯರ್ಗೆ ಇಟ್ಟೆ ಒಂದು. ನಾನು ಇಟ್ಟಾಗ ದಿಸ್ ಇಸ್ ಅ ಲುಕ್ ಆಫ್ ಇಟ್. ಸಕ್ಕತ್ತಾಗಿದೆ ಅಲ್ಲ? ನಾನು ಆ್ಯಕ್ಚುಲಿ 3 ಇಟ್ಟಿದ್ದಿದ್ದಲ್ವಾ ಓವನ್ಗೆ, ಆಲ್ರೆಡಿ 2 ತಿಂದ್ಬಿಟ್ಟೆ ನಾನು. ಬಿಕಾಸ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಆ್ಯಂಡ್ ನನಗೆ ಗೊತ್ತಿಲ್ಲ ಟೆಂಪ್ರೇಚರ್ ಎಷ್ಟು ಇಡಬೇಕು ಅಂತ ಹೇಳಿಬಿಟ್ಟು. ಐ ಗೆಸ್ ನಾನು ಕರೆಕ್ಟಾಗಿ ಇಟ್ಟಿಲ್ಲ ಅಂತ ಅನಿಸುತ್ತೆ. ಬಟ್ ಏರ್ ಫ್ರೈಯರಲ್ಲಿ ಇಟ್ ಈಸ್ ಕಮಿಂಗ್ ಪರ್ಫೆಕ್ಟ್. ಬಟ್ ನನ್ನ ಪಫ್ಸು ಇಟ್ ಈಸ್ ಶೇಪ್ಲೆಸ್ ಬಟ್ ಇಟ್ ಈಸ್ ಟೇಸ್ಟಿ. ಇಟ್ ಲುಕ್ಸ್ ಅಮೇಝಿಂಗ್. ಬಟ್ ನಾನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೆ. ಐ ಟ್ರೈಡ್ ಇಟ್, ಇಟ್ ಕೇಮ್ ಗುಡ್. ಬಟ್ ಫಸ್ಟ್ ಟ್ರೈಯಲ್ಲಿ ಚೆನ್ನಾಗಿ ಬಂದಿಲ್ಲ. ಬಟ್ ಐ ಡಿಡ್ ಇಟ್. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ, ವೀಡಿಯೋಸ್ ಚೆನ್ನಾಗಿ ಬರ್ತಾ ಇದೆ, ಹೀಗೆ ಕಂಟಿನ್ಯೂ ಮಾಡು ಅಂತ ಎಲ್ಲ ಹೇಳಿಬಿಟ್ಟು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಅಂದ್ಕೊಳ್ತಾ ಇದ್ದೀನಿ, ಐ ವಾಂಟೆಡ್ ಟು ಡೂ ಅ ಡೈಲಿ ವ್ಲಾಗ್, ಅಂದರೆ ಲೈಕ್ ಮಿನಿ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಲೆಟ್ಸ್ ಸಿ ಅಬೌಟ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.